ನಮಸ್ಕಾರ ಸ್ನೇಹಿತರೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಸಂವಿಧಾನ ಕೊಟ್ಟಿರುವ ಬ್ರಹ್ಮಾಸ್ತ್ರ ಅಂದ್ರೆ ಅದು 371 ಇದನ್ನು ಜಾರಿಗೆ ತಂದಾಗ ಇನ್ನು 5 ವರ್ಷದಲ್ಲಿ ನಮ್ಮ ಭಾಗದ ಚಿತ್ರಣ ಬದಲಾಗುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ವಿ. ನಮ್ಮ ಮಕ್ಕಳಿಗಾಗಲೇ ಸರ್ಕಾರಿ ನೌಕರಿ ಸಿಗುತ್ತೆ, ರಸ್ತೆಗಳು ಹೈವೇಗಳಾಗುತ್ತವೆ, ಫ್ಯಾಕ್ಟರಿಗಳು ಸಾಲುಗಟ್ಟಲೆ ನಿಲ್ಲುತ್ತವೆ ಅಂತಾಲೆ ಕನಸುಕೊಂಡಿದ್ವಿ. ಆದರೆ 10 ವರ್ಷ ಕಳೆದರೂ ಈ ಕನಸು ಇನ್ನ ಕನಸಾಗಿಯೇ ಉಳಿದಿದೆಯಾ? 371 ನಿಜಕ್ಕೂ ಬಡವರ ಕೈಗೆ ಸಿಕ್ಕಿದೆಯಾ ಅಥವಾ ಅದು ಬರೀ ಕಾಗದದ ಹುಲಿಯಾಗಿ ಉಳಿದಿದೆಯಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಅಸಲಿ ರಿಪೋರ್ಟ್ ನೋಡೋಣ. ಕಲ್ಯಾಣದ ಕನ್ನಡಿ 10 ದಿನ 10 ಸತ್ಯಗಳ ವಿಶೇಷ ಸರಣಿಗೆ ಸ್ವಾಗತ. ಇವತ್ತು ದಿನ 2. ಮೊದಲು ಸಿಂಪಲ್ ಆಗಿ ಇದು ಏನು ಅಂತ ಅರ್ಥ ಮಾಡಿಕೊಳ್ಳೋಣ. 2012 ಮತ್ತು 2013ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತಂದ ಹೈದರಾಬಾದ್ ಕರ್ನಾಟಕ ವಿಶೇಷ ಸ್ಥಾನಮಾನ ನೀಡಲಾಯಿತು. ಇದರಲ್ಲಿ ಮುಖ್ಯವಾಗಿ ಸಿಗುವುದು 3 ಲಾಭಗಳು. ಶಿಕ್ಷಣದಲ್ಲಿ ಮೀಸಲಾತಿ, ನಮ್ಮ ಮಕ್ಕಳಿಗೆ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಸೀಟ್ಗಳಲ್ಲಿ ಕೋಟಾ, ಉದ್ಯೋಗದಲ್ಲಿ ಮೀಸಲಾತಿ, ಸರ್ಕಾರಿ ಕೆಲಸದಲ್ಲಿ ಈ ಭಾಗದವರಿಗೆ ಮೊದಲ ಆದ್ಯತೆ, ಅಭಿವೃದ್ಧಿ ಅನುದಾನ KKRDB ಮೂಲಕ ಅಭಿವೃದ್ಧಿಗೆ ಪ್ರತ್ಯೇಕ ಹಣ. ಕೇಳಾಕೆ ಚೆನ್ನಾಗಿದೆ ಅಲ್ವಾ? ಹಾಗಾದ್ರೆ ಗ್ರೌಂಡ್ ರಿಯಾಲಿಟಿ ಏನಿದೆ? ನಾವು ಕೇವಲ ದೂಷಣೆ ಮಾಡಬಾರದು, ಒಳ್ಳೆಯದನ್ನು ಒಪ್ಪಿಕೊಳ್ಳಬೇಕು. ಶಿಕ್ಷಣದ ವಿಷಯದಲ್ಲಿ 371 ನಿಜಕ್ಕೂ ಒಂದು ವರದಾನವಾಗಿದೆ. ಹಿಂದೆ ನಮ್ಮ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಕಾಲೇಜ್ ಸೀಟ್ ಸಿಗೋದು ಗಗನ ಕುಸುಮವಾಗಿತ್ತು. ಆದರೆ ಇಂದು ಸಾವಿರಾರು ವಿದ್ಯಾರ್ಥಿಗಳು ಇದೇ ಮೀಸಲಾತಿಯಡಿಯಲ್ಲಿ ಡಾಕ್ಟರ್ಗಳು ಆಗುತ್ತಿದ್ದಾರೆ, ಇಂಜಿನಿಯರ್ಗಳು ಆಗುತ್ತಿದ್ದಾರೆ. ರಾಜ್ಯದ ಯಾವುದೇ ಮೂಲೆಯಲ್ಲಿರುವ ಕಾಲೇಜಿನಲ್ಲಿ ನಮ್ಮ ಮಕ್ಕಳಿಗೆ ಸೀಟು ಮೀಸಲಾತಿ ಇರುತ್ತದೆ. ಇದು ಈ ತಿದ್ದುಪಡಿಯ ಅತಿ ದೊಡ್ಡ ಗೆಲುವು. ಇದಕ್ಕೆ ಶ್ರಮಿಸಿದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ಎಲ್ಲಾ ಹೋರಾಟಗಾರರಿಗೆ ಧನ್ಯವಾದ ಹೇಳಲೇಬೇಕು. ಆದರೆ ಸಮಸ್ಯೆ ಇರುವುದು ಇಲ್ಲಿ. ಉದ್ಯೋಗ ಮತ್ತು ನೇಮಕಾತಿ. ಸರ್ಕಾರದ ಅಂಕಿಅಂಶಗಳ ಪ್ರಕಾರವು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಖಾಲಿ ಇರುವ ಉದ್ಯೋಗಗಳ ಸಂಖ್ಯೆ ಬರೋಬ್ಬರಿ 30,000ಕ್ಕೂ ಹೆಚ್ಚು. ಒಂದು ಕಡೆ ಉದ್ಯೋಗ ಭರ್ತಿ ಮಾಡುತ್ತೀವಿ ಅಂತ ಸರ್ಕಾರ ಹೇಳುತ್ತೆ, ಇನ್ನೊಂದು ಕಡೆ ನೇಮಕಾತಿ ಆದೇಶಗಳು ಕೋರ್ಟ್ ಕೇಸ್ ಅಂತಾನೆ, ಹಣಕಾಸಿನ ತೊಂದರೆ ಅಂತಾನೆ ಪೆಂಡಿಂಗ್ ಬೀಳುತ್ತಿವೆ. ನಿಯಮದ ಪ್ರಕಾರ ರಾಜ್ಯದ ಯಾವುದೇ ಸರ್ಕಾರಿ ಹುದ್ದೆಯಲ್ಲಿ ನಮಗೆ 8% ಮೀಸಲಾತಿ ಇದೆ. ಆದರೆ ಅದು ಸರಿಯಾಗಿ ಪಾಲನೆ ಆಗುತ್ತಿದೆಯಾ? ಎಷ್ಟು ಇಲಾಖೆಗಳಲ್ಲಿ ರೋಸ್ಟರ್ ಪದ್ಧತಿ ಪಾಲನೆ ಆಗುತ್ತಿಲ್ಲ ಎಂಬ ದೂರುಗಳಿವೆ. ಇನ್ನೊಂದು ಆಘಾತಕಾರಿ ವಿಷಯ ಹೇಳುತ್ತೇನೆ ಕೇಳಿ. ನಮ್ಮ ಅಭಿವೃದ್ಧಿಗೆ ಅಂತಾನೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಇದೆ. ಸರ್ಕಾರ ಇದಕ್ಕೆ ಪ್ರತಿ ವರ್ಷ 3,000 ಕೋಟಿಯಿಂದ 5,000 ಕೋಟಿ ಅಂತಾನೆ ಬಜೆಟ್ ಘೋಷಣೆ ಮಾಡುತ್ತೆ. ಆದರೆ ವಿಪರ್ಯಾಸ ಎಂದರೆ ಬಿಡುಗಡೆಯಾದ ಹಣದಲ್ಲಿ ಅರ್ಧದಷ್ಟು ಹಣ ಖರ್ಚಾಗಿದೆ, ವಾಪಸ್ ಹೋಗುತ್ತದೆ. ಅಧಿಕಾರಿಗಳ ನಿರ್ಲಕ್ಷ್ಯವೇ, ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ, ರಸ್ತೆಗಳು ಗುಂಡಿ ಬಿದ್ದಿವೆ, ಶಾಲೆಗಳು ಸೋರುತ್ತಿವೆ, ಆದರೂ ದುಡ್ಡು ಮಾತ್ರ ಖರ್ಚಾಗಲ್ಲ. ಇದು ನಮ್ಮ ದುರ್ಭಾಗ್ಯ ಅಲ್ಲವೇ ಸ್ನೇಹಿತರೆ? 371 ಅನ್ನೋದು ಒಂದು ಚಿನ್ನದ ಕತ್ತಿ ಇದ್ದ ಹಾಗೆ. ಆದರೆ ಅದನ್ನು ಹಿಡಿದುಕೊಂಡಿರುವ ಕೈಗಳಿಗೆ ಅದನ್ನು ಬಳಸೋದು ಗೊತ್ತಾಗುತ್ತಿಲ್ಲ ಅಷ್ಟೇ. ಕೇವಲ ಕಾಯ್ದೆ ಇದ್ರೆ ಸಾಲದು, ಅದನ್ನು ಜಾರಿಗೆ ಮಾಡುವ ಬಾಧ್ಯತೆ ಬೇಕು. ಖಾಲಿ ಇರುವ 30,000ರಿಂದ 40,000 ಹುದ್ದೆಗಳು ಯಾವಾಗ ಭರ್ತಿಯಾಗುತ್ತವೆ? ವಾಪಸ್ ಹೋಗುತ್ತಿರುವ ಅನುದಾನ ಯಾವಾಗ ನಮ್ಮ ಹಳ್ಳಿಗಳಿಗೆ ರಸ್ತೆಯಾಗಿ ಬದಲಾಗುತ್ತದೆ? ಈ ಪ್ರಶ್ನೆ ನಾವು ಕೇಳಲೇಬೇಕಾಗಿದೆ. ನಾಳೆ ದಿನ 3 ನಮ್ಮ ಸೀರೀಸ್ ಅತ್ಯಂತ ನವೀನ ಸಂಗತಿ ಎಂದರೆ ಶಿಕ್ಷಣ. SLC ರಿಸಲ್ಟ್ನಲ್ಲಿ ಯಾದಗಿರಿ, ರಾಯಚೂರು ಯಾವಾಗಲೂ ಯಾಕೆ ಲಾಸ್ಟ್? ನಮ್ಮ ಮೇಸ್ಟ್ರುಗಳೆಲ್ಲ ಎಲ್ಲಿ ಹೋಗಿದ್ದಾರೆ? ಶಾಕಿಂಗ್ ಸತ್ಯಗಳೊಂದಿಗೆ ನಾಳೆ ಸಿಗುತ್ತೇನೆ. ಜೈ ಕರ್ನಾಟಕ.